हुबली शहर थाने की पुलिस ने राजस्थान के एक अंतर्राज्यीय गांजा विक्रेता को गिरफ्तार करने में सफलता हासिल की है, जो हुबली रेलवे स्टेशन के पास गांजा बेचने की कोशिश कर रहा था। हुबली धारवाड़ हुबली में पुलिस कमिश्नर एन शशि कुमार ने प्रेस कॉन्फ्रेंस में इसकी जानकारी दी। पक्की सूचना के आधार पर कि राजस्थान से एक व्यक्ति शहर के रेलवे स्टेशन के पास होटल के पास बोगिया बेचने आ रहा है। एसीपी दक्षिणी के नेतृत्व में शहर थाने के पुलिस निरीक्षक एम तहसीलदार पीएसआई मारुति सहित एक टीम ने वहां छापा मारा और उसे गिरफ्तार कर लिया। राजस्थान मूल निवासी ओम प्रकाश वीरमाराम बारामेरा को गिरफ्तार कर उससे 85,000 रुपए वसूले। 9 लाख रुपए कीमत का 888 ग्राम गांजा, 50,000 रुपए कीमत की किया सोनेट कार, एक आईफोन, अलग अलग बैंकों के 30 ATM, अलग अलग बैंकों की 36 चेक बुक, 4 पासबुक, 9 पैन कार्ड, 7 अलग अलग रबर स्टाम्प, 6 स्टॉपिंग मशीन और 96,50,000 रुपए नकदी जब्त। बंदी से कुल 1,06,85,000 रुपए। उन्होंने बताया कि कीमती पैसे और सामान जब्त कर लिया गया है। पता चला है कि उसने राजस्थान में फर्जी आधार कार्ड बनवाया था और गांजा कारोबार में शामिल होने के लिए पहले गोवा में 3 महीने तक प्रशिक्षण लिया था। उन्होंने कहा वह केशवपुर इलाके में रहता था और किसी काम में नहीं लगा था। उसके पीछे कौन है इसका पता लगा लिया जाएगा। उन्होंने इस बात की भी सराहना की कि हुबली सिटी स्टेशन की पुलिस इस ऑपरेशन में सफल रही है। ನಿನ್ನೆ ರಾತ್ರಿ ಗಲಾಟೆ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಯಿತು ನನಗೆ. ನಾನು ಸ್ಪಾಟ್ ಕೂಡ ವಿಸಿಟ್ ಮಾಡಿದ್ದೆ. ನಿನ್ನೆ ರಾತ್ರಿ ವಿಸಿಟ್ ಮಾಡೋಕ್ಕಾಗಿರಲಿಲ್ಲ, ಹಾಗಾಗಿ ಇವತ್ತು ಬೆಳಗ್ಗೆ ಗೃಹ ಮಂತ್ರಿಗಳಿಗೆ ಭೇಟಿ ಮಾಡಲಿಕ್ಕಿಂತ ಮುಂಚೆ ನಾನು ಆಸ್ಪತ್ರೆಗೆ ವಿಸಿಟ್ ಮಾಡಿ ಆ ಹುಡುಗ ಏನಿದ್ದಾನೆ ಅವನು ಮಾತಾಡಿಸಿದ್ದೀನಿ. ಮತ್ತು ಸ್ಥಳಕ್ಕೆ ಹೋಗ್ಬಿಟ್ಟು ಅಲ್ಲಿ ಕೃತ್ಯ ನಡೆದ ಸ್ಥಳ ಮತ್ತು ಸುತ್ತಮುತ್ತಲ ಏರಿಯಾ ಎಲ್ಲ ನೋಡ್ಕೊಂಡು ಬಂದಿದ್ದೀನಿ. ಅವರೆಲ್ಲ ಸಂಬಂಧಿಕರೇ ಇದ್ದಾರೆ. ಅವರಲ್ಲಿ ವ್ಯತ್ಯಾಸಗಳಾದಂಥ ಸಂದರ್ಭದಲ್ಲಿ ಅಲ್ಲಿ ಗಾಡಿ ಅಡ್ಡ ನಿಲ್ಲಿಸಿದ್ದಾನೆ ಅಂತ ಏಕಾಏಕಿ ಒಬ್ಬ ವ್ಯಕ್ತಿ ಫಸ್ಟ್ ಹೊಡೆದು, ಆಮೇಲೆ ಅದಾದಮೇಲೆ ಒಂದು ಇಟ್ಟಿಗೆ ತೊಗೊಂಡು ಹಲ್ಲೆ ಮಾಡಿರುವಂಥದ್ದು ಮತ್ತು ಆ ವ್ಯಕ್ತಿಗೆ ತಲೆಯ ಭಾಗಕ್ಕೆ ಪೆಟ್ಟು ಬಿದ್ದಿರುವಂಥದ್ದು ಗಮನಕ್ಕೆ ಬಂದಿದೆ. ಪ್ರಕರಣ ನಾವು ದಾಖಲು ಮಾಡ್ಕೊಂಡಿದ್ದೀವಿ. ಸೊ ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀವಿ. ಆರೋಪಿ ಪತ್ತೆಗೆ ನಮ್ಮ ತಂಡಗಳಾಗಲೇ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಕಾರ್ಯೋನ್ಮುಖರಾಗಿದ್ದಾರೆ. ಆದಷ್ಟು ಬೇಗ ಅರೆಸ್ಟ್ ಮಾಡ್ತೀವಿ. ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತಂದು ಮಾಡ್ತಾ ಇದ್ದಾರೆ. ನಾವು ಕೂಡ ಬೆಳಗ್ಗೆ 6-7 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಕೆಲಸ ಮಾಡ್ತಿದ್ದೀವಿ. ನಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸಿಬ್ಬಂದಿಗಳು ಹೊರ ಜಿಲ್ಲೆ ಹೊರ ರಾಜ್ಯಗಳಿಗೂ ಕೆಲಸ ಮಾಡ್ತಿದ್ದಾರೆ. ಅದು ನಮ್ಮ ಇಲಾಖೆಯನ್ನು ನಾವು ಮೋಟಿವೇಟ್ ಮಾಡಲಿಕ್ಕೆ ಬೇರೆ ಬೇರೆ ಮಾರ್ಗಸೂಚಿಗಳಿದಾವೆ. ನಮಗೆ ಬಹುಮಾನನೇ ಘೋಷಣೆ ಮಾಡಬೇಕು ಅಂತೇನಿಲ್ಲ. ಅದು ದಟ್ ವಿಲ್ ಟೇಕ್ ಕೇರ್ ಆಫ್ ಇಟ್ ಇಂಟರ್ನಲ್ಲಿ. ಸರ್ ನೀವು ಬಂದ ಮೇಲೆ ಇಷ್ಟು ಪ್ರಮಾಣದ ಸಿಗುತ್ತಿದೆ ಅಂದರೆ ಕೇವಲ ಇಲ್ಲಿ ಬರತಕ್ಕಂಥ ರಾಜಸ್ಥಾನದ ಇರ್ಬೋದು. ಅಲ್ಲ ನೋಡಿ, ಈಗ ಅಲ್ಲ ಆ ಥರ ಏನಿಲ್ಲ. ಇವೆಲ್ಲ ನಾವು ಸಾಧಾರಣವಾಗಿ ಹಿಂದೆ ಕೂಡ ನೋಡಿರೋಂಥ ಪ್ರಕರಣಗಳೇ. ಹೊಸದಾಗಿ ಇದೇನೋ ಒಂದು ವಿನೂತನ ಆವಿಷ್ಕಾರ ಆಗಿದೆ ಅನ್ನೋಂಥದ್ದು ಏನಿಲ್ಲ. ದಿಸ್ ಮೋಡಸ್ ಈಸ್ ನೋನ್ ಟು ಆಲ್ ಆಫ್ ಅಸ್. ದಯವಿಟ್ಟು ಕೇಳಿ ಒಂದು ವಿಷಯ. ಈಗ ಇಲ್ಲಿ ಗಾಂಜಾ ಪ್ರಮಾಣ ಸಿಕ್ಕಿರೋದು 888 ಗ್ರಾಮ್, ಹಣ ಸಿಕ್ಕಿರೋದು 96,50,000. ಸೊ ಇದರಲ್ಲಿ ಯಾವುದೇ ಒಂದು ಅಫೆನ್ಸ್ ಇದ್ದಾಗ ಮೇಜರ್ ಅಫೆನ್ಸು, ಅಸೋಸಿಯೇಟೆಡ್ ಅಫೆನ್ಸ್ ಅನ್ನೋಂಥದ್ದು ಇರುತ್ತೆ. ಸೊ ಇಲ್ಲಿ ನಮಗೆ ಕಂಡು ಬರ್ತಿರೋವಂಥದ್ದು ಹಣ ಸಾಗಾಣಿಕೆ ಅನ್ನೋವಂಥದ್ದು ಮೇಜರ್ ಅಫೆನ್ಸ್ ಇರಬಹುದು. ಅದ್ರ ಜೊತೆಗೆ ಹಣ ಸಾಗಾಣಿಕೆ ಮಾಡ್ತಿದ್ದಂಥ ವ್ಯಕ್ತಿ ಏನಿದೆ, ಇದನ್ನು ಕೂಡ ಒಂದು ಈ ಸಬ್ಸಿಡರಿ ಸೋರ್ಸ್ ಆಫ್ ಇನ್ಕಮ್ ಅನ್ನೋ ರೀತಿ ಮಾಡ್ಕೊಂಡಿರುವಂಥ ಸಾಧ್ಯತೆ ಇದೆ ಅನ್ನೋಂಥದ್ದು ನಮ್ಮ ಊಹೆ. ತನಿಖೆ ಸಂಪೂರ್ಣ ಆದಂಥ ಸಂದರ್ಭದಲ್ಲಿ ಇದರ ಎಲ್ಲ ಆಯಾಮಗಳು ತಿಳಿಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ನೋಡಿ, ಇದಷ್ಟೇ ಅಲ್ಲ, ನಾವು ಇನ್ಫ್ಯಾಕ್ಟು ಎಲ್ಲ ಈ ಕೊರಿಯರ್ ಸರ್ವೀಸು, ಟ್ರಾನ್ಸ್ಪೋರ್ಟ್ ಸರ್ವೀಸು, ಪೋಸ್ಟ್ ಆಫೀಸು, ಅದೇ ರೀತಿ ಈ ಫುಡ್ ಡೆಲಿವರಿಯಿಂದ ಹಿಡಿದು ಪ್ರತಿಯೊಂದು ಅವರೆಲ್ಲರದ್ದು ಕೂಡ ಒಂದು ಸಭೆಯನ್ನು ನಮ್ಮ ಕಚೇರಿಯಲ್ಲಿ ಕರೆಸಿ ಮಾಡಿದ್ವಿ. ಆ ಸಂದರ್ಭದಲ್ಲಿ ಅವ್ರಿಗೆ ಸೆನ್ಸಿಟೈಸ್ ಮಾಡಿರೋದು ಅದೇ ವಿಷಯ. ಯಾಕಂದರೆ ನಾನು ಈ ಹಿಂದೆ ಮಂಗಳೂರಲ್ಲಿದ್ದಂಥ ಸಂದರ್ಭದಲ್ಲಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಧಿಕೃತವಾಗಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಪಾರ್ಸಲ್ಸಲ್ಲಿ ಕೆಲವು ಸಿಂಥೆಟಿಕ್ ಡ್ರಗ್ಸನ್ನು ತರಿಸ್ಕೊಂಡಿರುವಂಥದ್ದು ನಮಗೆ ಇನ್ವೆಸ್ಟಿಗೇಷನ್ ಕಂಡು ಬಂದಿತ್ತು. ಅದೇ ರೀತಿ ಭಾಳಷ್ಟು ಏನು ಆನ್ಲೈನ್ ಪ್ರೊಕ್ಯೂರ್ಮೆಂಟ್ ಇದ್ದಾವೆ, ಅದರ ಮರೆಯಲ್ಲಿ ಕೆಲವು ಮೂಮೆಂಟ್ ಆಗಿರುವಂಥದ್ದು ಕೂಡ ಕಂಡು ಬಂದಿತ್ತು. ಆಮೇಲೆ ಈ ಫುಡ್ ಡೆಲಿವರಿ ಮಾಡೋವಂಥವ್ರನ್ನೂ ಕೂಡ ಮಿಸ್ಯೂಸ್ ಮಾಡಿಕೊಂಡು ಒಂದು ಪ್ಲೇಸ್ ಟು ಅದರ್ ಪ್ಲೇಸ್ ಟ್ರಾನ್ಸ್ಪೋರ್ಟೇಷನ್ ಮಾಡೋವಂಥದ್ದು ಕೂಡ ನಾವು ನೋಡಿದ್ವಿ. ಹಾಗಾಗಿ ಇದೊಂದು ನಿರ್ದಿಷ್ಟವಾದಂಥ ಮೋಡಸ್ ಆಪರೆಂಡಿ ಅಂತ ಏನಂತೀವಿ, ಅದರದ್ದೇನಿಲ್ಲ. ಯಾವ್ಯಾವ ದಾರಿಲಿ ಇದನ್ನು ಥ್ರೂ ಮಾಡ್ಬೋದು, ಆ ಎಲ್ಲ ಪ್ರಯತ್ನಗಳು ಸೆಲ್ಲರ್ಸ್ ಮಾಡೋವಂಥ ಸಾಧ್ಯತೆ ಇರುತ್ತೆ.
ಈಗ ನಮ್ಮ ಉದ್ದೇಶ ಕನ್ಸ್ಯೂಮರ್ಸ್ಗೆ ನಾವು ಒಂದು ಎಚ್ಚರಿಕೆ ರೀತಿಯಲ್ಲಿ ನಾನು ಪ್ರಾರಂಭದಲ್ಲಿ ಹೇಳಿದ್ದೆ ಕೂಡ, ಈಗ ಪೆಡ್ಲರ್ಸ್ ಅಷ್ಟೇ ಮಾಡ್ತಾಯಿದ್ದೀವಿ, ಮುಂದಿನ ದಿನಗಳಲ್ಲಿ ಕನ್ಸ್ಯೂಮರ್ಸ್ಗೆ ಕೂಡ ಮಾಡಲಾಗುತ್ತೆ ಅಂತ. ಸೊ ಡಿಸ್ಪೈಟ್ ಆಫ್ ದಟ್ ಅಷ್ಟು ಜನ ಪಾಸಿಟಿವ್ ಆಗಿದ್ದಾರೆ. ಅಷ್ಟಾದಮೇಲೆ ಈಗ ಇನ್ನೂ ಅವ್ರ ಜೊತೆ ಅಸೋಸಿಯೇಷನ್ ಇದ್ದಂಥವ್ರು ಭಾಳಷ್ಟು ಜನನ ನಾವು ವಶಕ್ಕೆ ತೊಗೊತೀವಿ, ಅವ್ರ ಮೇಲೆ ಟೆಸ್ಟಿಂಗ್ ಆಗುತ್ತೆ, ಪ್ರಕರಣ ದಾಖಲಾಗುತ್ತೆ ಅನ್ನೋಂಥದ್ದು ಕೂಡ ನಾನು ಹೇಳ್ತಾ ಇದ್ದೀನಿ. ಅದನ್ನು ಮೀರಿ ಈ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು, ಅದಕ್ಕೆ ಅಸೋಸಿಯೇಟೆಡ್ ಇರುವಂಥ ಎಸ್ಟಾಬ್ಲಿಷ್ಮೆಂಟ್ಸು, ಇನ್ ಆ್ಯಂಡ್ ಅರೌಂಡ್ ಏರಿಯಾಸು, ನಮ್ಮ ಹಾಟ್ಸ್ಪಾಟ್ ಅವ್ರುಗಳ ಮೇಲೆ ಕೂಡ ಕಾರ್ಯಾಚರಣೆ ಇರುತ್ತೆ ಸದ್ಯದಲ್ಲಿ ಅನ್ನೋಂಥದ್ದು ಕೂಡ ಮಾಹಿತಿ ಹೇಳ್ತಾ ಇದ್ದೀನಿ. ಇಲ್ಲೇನು ಇದು ಡ್ರಗ್ ಹೆಂಗೆ ಅಂದರೆ ಯಾವತ್ತೋ ಒಂದು ದಿವಸ ತೊಗೊಂಬಿಟ್ಟು ಒಂದು 6 ತಿಂಗಳು ಸುಮ್ಮನಿರ್ತಾನೆ ಅನ್ನಂಗಲ್ಲ, ದಿನೇ ದಿನೇ ಬೇಕೇ ಬೇಕು. ಹಂಗಾಗಿ ಯಾರು ಕನ್ಸ್ಯೂಮರ್ಸ್ ಇರ್ತಾರೆ, ಪೆಡ್ಲರ್ಸ್ ಇರ್ತಾರೆ, ಅವ್ರಗಳದ್ದು ಚಟುವಟಿಕೆ ದಿನನಿತ್ಯದ ರೀತಿಯಲ್ಲಿರುತ್ತೆ. ಹಂಗಾಗಿ ಎಷ್ಟು ಬೇಗ ಜಾಗರೂಕರಾಗಿ ಈ ಒಂದು ಸಮಸ್ಯೆಯಿಂದ ಹೊರಬಂದು ರಿಹ್ಯಾಬಿಟೇಷನ್ ಸೆಂಟರ್ ಸೇರ್ಕೊಳ್ಳೋವಂಥದ್ದು ಅಥವಾ ಬೇರೆ ಬೇರೆ ರೀತಿ ರಿಲೀಫ್ ತೊಗೊಳ್ಲಿಕ್ಕೆ ಅವಕಾಶ ಇರುತ್ತೆ, ಅದನ್ನು ಮಾಡಬೇಕು. ಪೆಡ್ಲರ್ಸ್ ಅಂತೂ ಯಾವುದೇ ಕಾರಣಕ್ಕೂ ನೀವು ಸಿಕ್ಕರೆ ನಿಮಗಂತೂ ಕಾನೂನು ಕ್ರಮ ಏನಿದೆ, ಮತ್ತು ನಮ್ಮ ಗೃಹ ಮಂತ್ರಿಗಳು ಕೂಡ ಭಾಳ ಸ್ಪಷ್ಟವಾಗಿ ಇವತ್ತು ತಮಗೆಲ್ಲ ಹೇಳಿದ್ದಾರೆ. ಯಾವುದೇ ಒಂದು ಹಂತದಲ್ಲೂ ಈ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಲೇಬೇಕು. ಇದಕ್ಕೆ ಕಾನೂನಲ್ಲಿರುವಂಥ ಎಲ್ಲ ಅವಕಾಶಗಳನ್ನು ಉಪಯೋಗಿಸಿ. ಈಗ ಕೆಲವು ಸರಿ ಏನಾಗುತ್ತೆ, ತುಂಬ ಸೆನ್ಸಿಟಿವ್ ಏರಿಯಾ ಇರುತ್ತೆ, ನಮ್ಮ ಸಿಬ್ಬಂದಿಗಳ ಸಂಖ್ಯೆ ಕಡಿಮೆ ಇರುತ್ತೆ, ಅಧಿಕಾರಿಗಳ ಸಂಖ್ಯೆ ಕಡಿಮೆ ಇರುತ್ತೆ, ಕೆಲವು ಸರಿ ನಮ್ಮನ್ನು ಓವರ್ ಪವರ್ ಮಾಡೋವಂಥ ಸಾಧ್ಯತೆ ಇರುತ್ತೆ, ಅಥವಾ ನಮ್ಮನ್ನು ಹಲ್ಲೆ ಮಾಡಿಬಿಟ್ಟು ಹೋಗುವಂಥ ಸಾಧ್ಯತೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳಲ್ಲಿ ಸ್ವಲ್ಪ ಹೆಸಿಟೇಷನ್ ಇರ್ತಿತ್ತು, ಯಾಕೆ ರಿಸ್ಕ್ ಮಾಡಬೇಕು ಅಂತ. ಈಗ ಭಾಳ ಸ್ಪಷ್ಟವಾಗಿ ಕಾನೂನಲ್ಲಿರುವಂಥ ಎಲ್ಲ ಅವಕಾಶಗಳನ್ನು ಉಪಯೋಗಿಸಿ ಅಂತ ನಮಗೆ ಸೂಚನೆ ಇರೋದ್ರ ಹಿನ್ನೆಲೆಯಲ್ಲಿ ಕ್ರಮ ಏನಿರುತ್ತೆ ಇನ್ನೂ ಕಠಿಣವಾಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರಿ, ನೋಡಿ, ನಿನ್ನೆ ರಾತ್ರಿ ಇದೊಂದು ದಾಳಿ ಆಗಿರುವಂಥದ್ದು. ನಿನ್ನೆ ರಾತ್ರಿ ದಾಳಿ ಆದಮೇಲೆ ಓವರ್ ನೈಟ್ ನಮ್ಮ ಅಧಿಕಾರಿಗಳು ಸರ್ಕಾರಿ ಪಂಚರನ್ನು ಕರ್ಕೊಂಡೋಗಿ ಮುಂದುವರೆದ ಪಂಚನಾಮೆಯನ್ನೆಲ್ಲ ಮಾಡಿ ಪ್ರಕ್ರಿಯೆ ಪೂರ್ಣಗೊಳಿಸಿದ್ದಾರೆ. ಇವತ್ತು ಬೆಳಗ್ಗೆ ನಮ್ಮ ಮಾನ್ಯ ಗೃಹ ಮಂತ್ರಿಗಳ ವಿಸಿಟ್ ಇತ್ತು. ಅವ್ರು ಹೋದ ನಂತರ ನಾವೊಂದಷ್ಟು ಇನ್ಫಾರ್ಮೇಷನ್ ಕಲೆ ಹಾಕಿ ಮತ್ತು ರಾತ್ರಿ ಏನು ವಿಚಾರಣೆಯಲ್ಲಿ ಕಂಡು ಬಂದಿತ್ತು ಅಷ್ಟನ್ನು ನಿಮಗೆ ಬ್ರೀಫ್ ಮಾಡಿದ್ದೀನಿ. ಮುಂದುವರೆದು ಏನಾದರೂ ಆ ಥರ ಸಬ್ಸ್ಟ್ಯಾನ್ಷಿಯಲ್ ಇನ್ಫಾರ್ಮೇಷನ್ ಏನಾದರೂ ಇದರಿಂದ ಡಿಸ್ಕ್ಲೋಸ್ ಆಗುತ್ತೆ ಅನ್ನಂಗಿದ್ರೆ ಖಂಡಿತ ಮತ್ತೊಮ್ಮೆ ಒಂದು ಮಾಹಿತಿ ವಿನಿಮಯ ಮಾಡಲಿಕ್ಕೆ ನಿಮಗೆಲ್ಲ ಕರೆಸ್ತೀನಿ. ಅದರ್ವೈಸ್ ಏನು ಸಬ್ಸ್ಟ್ಯಾನ್ಷಿಯಲ್ ಡಿಸ್ಕ್ಲೋಷರ್ಸ್ ಆಗ್ತಾ ಇಲ್ಲ ಅಂತಂದರೆ ನಾವು ಅಗತ್ಯ ರೀತಿಯಲ್ಲಿ ಕಾನೂನು ಕ್ರಮವನ್ನು ಕೈಗೊಂಡು ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸ್ತೀವಿ.